ರಾಜ್ಯ ಸರ್ಕಾರ ವರ್ಸಸ್ ಸಾರಿಗೆ ನೌಕರರು ಅನ್ನುವಂತಹ ಸನ್ನಿವೇಶ ಮತ್ತೊಮ್ಮೆ ಸೃಷ್ಟಿಯಾಗೋದಕ್ಕೆ ಬೇಕಾಗಿರುವ ಎಲ್ಲಾ ಸಿದ್ಧತೆಗಳು ಸಾರಿಗೆ ನೌಕರರು ಮಾಡಿಕೊಳ್ಳುತ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಸರ್ಕಾರದ ಮುಂದೆ ವಿವಿಧ ಬೇಡಿಕೆಯನ್ನು ಇಟ್ಟಿದ್ರು. ಆ ಬೇಡಿಕೆ ಈಡೇರದ ಪರಿಣಾಮ ಮೇ 20ನೇ ತಾರೀಕಿನಿಂದ ಸಾರಿಗೆ ನೌಕರರು ಮುಷ್ಕರಕ್ಕೆ ಕರೆ ಕೊಡ್ತಾ ಇರೋದು ಫಿಕ್ಸ್ ಆಗುತ್ತಾ ಅನ್ನೋ ಪ್ರಶ್ನೆ. ಮುಷ್ಕರಕ್ಕೆ ಬೇಕಾಗಿರುವ ಎಲ್ಲಾ ತಯಾರಿಗಳನ್ನ ಸಾರಿಗೆ ಸಂಘಟನೆಗಳು ತೆರೆಮರೆಯಲ್ಲಿ ಮಾಡ್ತಾ ಇದ್ದಾವೆ. ಬೆಂಬಲ ಕೋರಿ ಸಾರಿಗೆ ಸಂಘಟನೆಗಳು ಭಿತ್ತಿ ಪತ್ರವನ್ನ ಹಂಚ್ತಾ ಇದ್ದಾರೆ. ಹಲವು ಡಿಪೋಗಳಲ್ಲಿ, ಬೆಂಗಳೂರು ಸೇರಿ ಹಲವು ಡಿಪೋಗಳಲ್ಲಿ ಈ ಭಿತ್ತಿ ಪತ್ರವನ್ನ ಹಂಚೋದ್ರ ಮೂಲಕ ಮುಷ್ಕರಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಸಾಥ್ ಕೊಡಿ ಅಂತ ಕೇಳಿದ್ದಾರೆ. ಸಹಜವಾಗಿ ದೊಡ್ಡ ಸಂಖ್ಯೆಯಲ್ಲಿ ಸಾರಿಗೆ ನೌಕರರು ಬೀದಿಗಿಳಿದ್ರೆ ಮಾತ್ರ ಒಂದು ಮುಷ್ಕರ ಯಶಸ್ವಿ ಆಗೋದಕ್ಕೆ ಸಾಧ್ಯ ಇದೆ. ಲಾಸ್ಟ್ ಟೈಮ್ ಹೋದ ವರ್ಷ ಸಾರಿಗೆ ನೌಕರರ ಮುಷ್ಕರ ತಂಡ ಹೊಡೆದಿದ್ದೇನಕ್ಕೆ ಅಂದರೆ ಸಾರಿಗೆ ನೌಕರರಲ್ಲೇ ಇದ್ದಂತಹ ಒಳಜಗಳ. ಈ ಸಲ ಹಾಗಾಗದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೆ ಸಂಘಟನೆಗಳು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಕಡೆಗಳಲ್ಲೂ ಪ್ರಚಾರವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ನಿಮಗೋಸ್ಕರನೇ ಮಾಡ್ತಿರುವ ಹೋರಾಟ, ನಿಮ್ಮ ಸಪೋರ್ಟ್ ಬೇಕು ಅಂತ. ಬಟ್ ಈ ಭಿತ್ತಿ ಪತ್ರದ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ನಾವು. ಯಾಕಂದರೆ ಸರ್ಕಾರ ಈಗಾಗಲೇ ಹೇಳಿದೆ, ಎಸ್ಮಾ ಜಾರಿಯಲ್ಲಿದೆ, ಯಾರಾದರೂ ಈ ಪ್ರತಿಭಟನೆಯಲ್ಲಿ ಭಾಗಿಯಾದರೆ ಕೆಲಸ ಕಳ್ಕೊಳ್ತೀರಾ ಹುಷಾರಂತ ಬೆದರಿಸ್ತಾ ಇದೆ. ಬೆದರಿಕೆಗೂ ಹೆದರದೆ ಸಾರಿಗೆ ನೌಕರರು ಬರ್ತಾರಾ? ಇದು ಯಕ್ಷ ಪ್ರಶ್ನೆ. ಮತ್ತು ಈ ಪ್ರತಿಭಟನೆ ಮಾಡೋದೇ ಅನಿವಾರ್ಯ ಆಗುತ್ತಾ? ಅದಕ್ಕೂ ಮುಂಚೆ ಏನಾದರೂ ಪವಾಡ ಸದೃಶ ರೀತಿಯಲ್ಲಿ ಸಂಧಾನ ಸಭೆಗಳು ಆಗುತ್ತಾ ಅನ್ನೋದು ಪ್ರಶ್ನೆ. ನಾಳೆ ಸಾಮಾನ್ಯವಾಗಿ ಈ ಥರ ಸಾರಿಗೆ ನೌಕರರು ಯಾವಾಗ ಮುಷ್ಕರ ಕರೀತಾರೆ, ಆವಾಗ ಅವ್ರನ್ನ ಕರೆದು ಒಂದು ಮಾತಾಡ್ಸೋದು ಒಂದು ಸಂಪ್ರದಾಯ ಇದೆ. ಕಾರ್ಮಿಕ ಇಲಾಖೆ ಯೂಶಲಿ ಅದರ ನೇತೃತ್ವವನ್ನು ವಹಿಸ್ಕೊಳ್ಳುತ್ತೆ. ಸೊ ನಾಳೆ ಕೂಡ ಒಂದು ಸಭೆ ಇದೆ ಅಂತ ಹೇಳ್ತಿದ್ದಾರೆ. ಕಾರ್ಮಿಕ ಇಲಾಖೆ ಸಭೆಗೆ ಬರೋರು ಎಷ್ಟು ಜನ ಮತ್ತು ಬಂದವರನ್ನ ಸಂಧಾನ ಮಂತ್ರವನ್ನು ಯಾವ ರೀತಿ ಪ್ರಕಟ ಮಾಡ್ತಾರೆ ಅನ್ನೋದನ್ನ ಒಂದು ಕುತೂಹಲ ಅಂತೂ ಉಳಿತಾ ಇದೆ. ಏನೇ ಹೇಳಿದ್ರು ಕೂಡ ಸಾರಿಗೆ ನೌಕರರು ಇಲ್ಲಿ ತನಕ ಬಗ್ಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಲೋಕೇಶ್, ಸಂಧಾನ ಮಂತ್ರ ಏನು ಸರ್ಕಾರದ್ದು? ಸರ್ಕಾರ ಇದರಲ್ಲಿ ಬಹಳ ಜಾಣ ನಡೆಯನ್ನು ಅನುಸರಿಸ್ತಾ ಇದೆ. ಎಲ್ಲೂ ಮಾಡಬೇಡಿ ಅಂತಲೂ ಹೇಳ್ತಿಲ್ಲ, ಅಥವಾ ನಾವು ನಿಮ್ಮ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀವಿ ಅಂತಲೂ ಭರವಸೆ ಕೊಡ್ತಾ ಇಲ್ಲ. ಸೊ ಸರ್ಕಾರದ ಸೈಲೆನ್ಸ್ ಹಿಂದಿನ ಲೆಕ್ಕಾಚಾರ ಏನು? ಪ್ರತಿಭಟನೆ ಆಗೋ ಸಾಧ್ಯತೆ ಎಷ್ಟು? ಸರ್ಕಾರ ಸಂಧಾನ ಮಾಡಲಿಕ್ಕೆ ಹೊರಡ್ತಾ ಇದೆ, ಆದರೆ ಆ ಸಂಧಾನ ಸಕ್ಸಸ್ ಆಗೋದು ಡೌಟ್ ಇದೆ. ಯಾಕೆಂದರೆ ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡ್ತೀವಿ, ಸಭೆಯನ್ನು ಕರಿತೀವಿ, ಆ ಸಭೆಯಲ್ಲಿ ಕೂಡ ಪ್ರಸ್ತಾಪವನ್ನು ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಡ್ತಾರೆ. ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡಿದ್ರು ಕೂಡ ಇವರ ಒಂದು ಬೇಡಿಕೆಗಳು ಈಡೇರಿಕೆ ಆಗೋದು ಡೌಟ್ ಇದೆ. ಯಾಕೆಂದರೆ ಈಗಾಗಲೇ ಕಳೆದ 3-4 ಬಾರಿ ಮುಖ್ಯಮಂತ್ರಿಗಳ ಜೊತೆ ಸಭೆ ಆಗಿದ್ರು ಕೂಡ ಸಂಪೂರ್ಣವಾಗಿ ಬೇಡಿಕೆಗಳನ್ನು ಈಡೇರಿಕೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ವೇತನ ಹೆಚ್ಚಳದಲ್ಲೂ ಕೂಡ ಅರ್ಧಂಬರ್ಧ ಆಗಿರುವಂಥದ್ದು, ಜೊತೆಗೆ ಹಿಂಬಾಕಿ ಕೊಡೋದ್ರಲ್ಲೂ ಕೂಡ ಅರ್ಧಂಬರ್ಧ ಆಗಿದೆ. ಹಾಗಾಗಿ ಆ ಪೂರ್ಣ ಪ್ರಮಾಣದಲ್ಲಿ ಬೇಡಿಕೆಗಳನ್ನು ಈಡೇರಿಕೆ ಮಾಡಬೇಕು ಅಂತೇಳಿ ಈಗ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು. ನಾಳಿನ ಕಾರ್ಮಿಕ ಸಚಿವರ ಸಂಧಾನದಲ್ಲೂ ಕೂಡ ಪೂರ್ಣ ಪ್ರಮಾಣದ ಬೇಡಿಕೆ ಈಡೇರಿಸಲೇಬೇಕು ಅಂತೇಳಿ ನೌಕರರ ಮುಖಂಡರು ಈಗಾಗಲೇ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಪಟ್ಟು ಹಿಡಿದಿರುವಂಥದ್ದು. ಈಗ ಏನಾದರೂ ಮತ್ತೆ ಸರ್ಕಾರ ಭರವಸೆ ಕೊಡುತ್ತೆ ಅಂತೇಳಿ ನಾವು ಯಾಮಾರಿದ್ರೆ ನಮ್ಗೆ ಯಾವುದೇ ರೀತಿಯಾದಂತಹ ಬೇಡಿಕೆಗಳು ಈಡೇರೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ನಿಲುವನ್ನು ತಾಳೋದಿಕ್ಕೆ ಮುಂದಾಗಿರುವಂಥದ್ದು. ಹಾಗಾಗಿ 4 ನಿಗಮಗಳ ಸಾರಿಗೆ ಸಿಬ್ಬಂದಿಗಳ ಬೆಂಬಲವನ್ನು ಕೋರೋದ್ರ ಜೊತೆಗೆ ಎಲ್ಲರೂ ಕೂಡ ಮುಷ್ಕರದಲ್ಲಿ ಭಾಗಿಯಾಗಬೇಕು. ಈ ಒಂದು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ನಾವು ಮುಂದುವರಿಸಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ ಇದ್ದಾರೆ. ಪ್ರತಿ 4 ಡಿಪೋಗಳಿಗೆ ಭೇಟಿ ಕೊಟ್ಟು 4 ನಿಗಮದ ಡಿಪೋಗಳಿಗೆ ಭೇಟಿ ಕೊಟ್ಟು ಕರಪತ್ರ ಹಂಚಿಕೆ ಮಾಡುವಂಥದ್ದು, ಸಾರಿಗೆ ಸಿಬ್ಬಂದಿಗೆ ಮುಷ್ಕರದ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಆಗ್ತಾ ಇದೆ. ಆದರೆ ಇದರ ಬಗ್ಗೆ ಸ್ಪಷ್ಟ ನಿಲುವನ್ನು ಸರ್ಕಾರ ಏನು ಕೈಗೊಳ್ಳಬೇಕು ಅದು ಆಗ್ತಾ ಇಲ್ಲ. 11 ತಿಂಗಳ ಹಿಂಬಾಕಿಯನ್ನು ಬಿಡುಗಡೆ ಮಾಡಿದರೆ, ಆದರೆ ಇವ್ರು ಕೇಳ್ತಾ ಇರುವಂಥದ್ದು ಸಂಪೂರ್ಣವಾದ ಹಿಂಬಾಕಿಯನ್ನು ಕೊಡಬೇಕು ಅಂತೇಳಿ. ಅದನ್ನು ಕೂಡ ಈಡೇರಿಕೆ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ಲ. ಹಾಗಾಗಿ ಸಾರಿಗೆ ನೌಕರರಿಗೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ಕೊಡ್ತಾ ಇಲ್ಲ. ಕೋವಿಡ್ ಪರಿಹಾರವನ್ನು ಕೊಟ್ಟಿಲ್ಲ. ಕೋವಿಡ್ ಸಮಯದಲ್ಲಿ ಮೃತಪಟ್ಟಂಥ ಸಾರಿಗೆ ನೌಕರರು ತುಂಬ ಜನ ಇದ್ದಾರೆ, ಅವ್ರಿಗೂ ಕೂಡ ಪರಿಹಾರವನ್ನು ಕೊಟ್ಟಿಲ್ಲ ಎನ್ನುವಂಥದ್ದು. ಜೊತೆಗೆ 25% ವೇತನ ಹೆಚ್ಚಳ ಮಾಡಬೇಕು ಅಂತ ಹೇಳಿದ್ರೆ ಬರೀ 12% ಮಾಡಿರುವಂಥದ್ದು. 25% ವೇತನ ಹೆಚ್ಚಳ ಮಾಡಬೇಕು ಅಂತೇಳಿ ಕೂಡ ಇವರ ಪ್ರಮುಖ ಬೇಡಿಕೆ ಆಗಿರುವಂಥದ್ದು. ಕಾದು ನೋಡಬೇಕಾಗಿದೆ ನಾಳಿನ ಸಂಧಾನ ಸಭೆ ಸಕ್ಸಸ್ ಆಗುತ್ತಾ ಇಲ್ವಂತ. ಆದರೆ ಮುಷ್ಕರವನ್ನು ಮಾಡೇ ಮಾಡ್ತೀವಿ ಅಂತೇಳಿ ಸಾರಿಗೆ ಮುಖಂಡರು ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.